ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಶುಕ್ರವಾರದ ಬ್ಲಾಗ್ ಆಗಿದೆ. ಸೊ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ನಾನು ಪುಳಿಯೋಗರೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಪುಳಿಯೋಗರೆ ಗೊಜ್ಜು ಮಾಡಿಟ್ಬಿಡೋಣ ಒಂದು 2-3 ದಿನಕ್ಕೆ ಆಗೋ ಹಾಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ನಾನಿಲ್ಲಿ ಒಂದು 100 ಗ್ರಾಮ್ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಗೆ ಒಂದು 10 ನಿಮಿಷ ನೆನೆ ಹಾಕಿದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸನ ತೆಗಿಬೋದು. ಸೊ ಹಾಗಾಗಿ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಹಾಗೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮೆಜರ್ಮೆಂಟ್ ಕಪ್ ತೋರಿಸ್ತಾ ಇದ್ದೀನಲ್ವಾ, ಇದು 60 ml ಇದೆ. ಬಟ್ ನಾನು ಇಲ್ಲಿ ತೊಗೊಂಡಿರೋದು 50 ml 50 ಗ್ರಾಮ್ ಮಾತ್ರ ತೊಗೊಂಡಿದ್ದೀನಿ. ಸಾಂಬಾರು ಬೀಜ ತೊಗೊಂಡಿದ್ದೀನಿ. ಸಾಂಬಾರು ಬೀಜ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಆಮೇಲೆ ಒಂದು ಪ್ಲೇಟಲ್ಲಿ ಆರೋಕ್ಕೆ ಹಾಕಬೇಕು. ಸೊ ಇದನ್ನು ಎಲ್ಲ ಸಾಮಗ್ರಿಗಳು ನೀಟಾಗಿ ಆರಿದ ಮೇಲೇ ಪುಡಿ ಮಾಡ್ಕೊಬೇಕು. ಬಿಸಿ ಬಿಸಿ ಇದ್ದಾಗ ಪುಡಿ ಮಾಡಬಾರ್ದು. ಹಾಗೆ ಸೇಮ್ ಕ್ವಾಂಟಿಟಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆಯನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಆ ಹುರಿತಿರ್ಬೇಕಾದ್ರೇ ಫ್ಲೇವರ್ ಗೊತ್ತಾಗ್ಬಿಡುತ್ತೆ ಆಗಿದೆ ಅಂತ ಅರ್ಥ. ಸೊ ಆವಾಗ ಒಂದು ಪ್ಲೇಟಲ್ಲಿ ಹಾಕಿ ಆರೋಕ್ಕೆ ಬಿಡಬೇಕು. ಸೇಮ್ ಕ್ವಾಂಟಿಟಿ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಹುರಿಬೇಕಾದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಇದನ್ನು ಕೂಡ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಆರೋಕ್ಕೆ ಹಾಕಿದ್ದೀನಿ. 2 ಸ್ಪೂನ್ ಆಗುವಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಕೆಂಪು ಮೆಣಸಿನ್ಕಾಯಿ, ಖಾರದ ಒಣಮೆಣಸಿನ್ಕಾಯಿ ಇದೆಯಲ್ಲ, ಸ್ವಲ್ಪ ಖಾರ ಇರುವಂಥ ಕೆಂಪು ಮೆಣಸಿನ್ಕಾಯಿ ಅದೊಂದು 5 ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಆರೋಕ್ಕೆ ಬಿಟ್ಬಿಟ್ಟು ಹಾಗೆ ಪುಳಿಯೋಗರೆ ಒಳ್ಳೆ ಫ್ಲೇವರ್ ಇರಬೇಕು, ದೇವಸ್ಥಾನದಲ್ಲಿ ಕೊಡೋ ರೀತಿ ಪುಳಿಯೋಗರೆ ಇರಬೇಕು ಅಂತಂದರೆ ಈ ರೀತಿ ಗಟ್ಟಿ ಹಿಂಗನ್ನು ಯೂಸ್ ಮಾಡಿ. ತುಂಬ ಟೇಸ್ಟ್ ಆಗಿರುತ್ತೆ ಪುಳಿಯೋಗರೆ. ಹಿಂಗ್ ಪೌಡ್ರ್ ಕೂಡ ಸಿಗುತ್ತಲ್ವ, ಅದು ಇದ್ರಷ್ಟು ಫ್ಲೇವರ್ ಇರೋದಿಲ್ಲ. ಇದು ತುಂಬ ವಾಸನೆ ಇರುತ್ತೆ, ತುಂಬ ಫ್ಲೇವರ್ ಇದೆ, ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಸೊ ಈ ರೀತಿ ಗಟ್ಟಿ ಇದೆ. ನಾನು ವೆಜ್ ಸಾಂಬಾರು ಪೌಡರ್ ಎಲ್ಲ ಪ್ರಿಪೇರ್ ಮಾಡಬೇಕಾದ್ರೆ ಸೇಮ್ ಇದನ್ನೇ ನಾನು ಯೂಸ್ ಮಾಡುವಂಥದ್ದು. ಸೊ ನಾನಿವಾಗ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಗಟ್ಟಿ ಇರುತ್ತೆ. ಸೊ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಕರಗಿಸ್ಬೇಕು. ಕರಗಿಸಿ ಆಮೇಲೆ ಪೌಡ್ರ್ ಮಾಡ್ಕೊಬೇಕು. ಹಸಿ ಈ ಗಟ್ಟಿ ಇದೆಯಲ್ವ, ಈಗ ತೋರಿಸ್ತಿದ್ದೀನಲ್ಲ, ಇದನ್ನು ಹಾಗೆ ಹಾಕಿ ಪೌಡ್ರ್ ಮಾಡ್ತೀನಿ ಅಂದರೆ ಅದು ಪೌಡ್ರ್ ಆಗೋದೇ ಇಲ್ಲ. ಇದೇ ರೀತಿ ಗಟ್ಟಿ ಇರುತ್ತೆ. ಸೊ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆರಿದ ಮೇಲೆ ಪೌಡ್ರ್ ಮಾಡ್ಕೊಬೇಕು. ಹಾಗೆ ಇದನ್ನು ಮುಚ್ಚಿಡಬೇಕಾದ್ರೂ ಅಷ್ಟೇ ನೀಟಾಗಿ ಕವರ್ ಪ್ಯಾಕ್ ಮಾಡಿ ಗಾಳಿ ಆಡ್ದೇ ಇರೋ ರೀತಿಯಲ್ಲಿ ಮುಚ್ಚಿಡಬೇಕು. ಇಲ್ಲಾಂದರೆ ಆ ಫ್ಲೇವರ್ ಎಲ್ಲ ಹೋಯ್ತು ಅಂದರೆ ಅದು ವೇಸ್ಟ್ ಅದು. ಸೊ ಹಾಗಾಗಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊಬೇಕು. ಕಟ್ ಮಾಡಿ ನಾನು ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇದನ್ನು ನೀಟಾಗಿ ಪುಡಿ ಪುಡಿ ಆಗೋ ರೀತಿಯಲ್ಲಿ ಪೌಡ್ರ್ ಮಾಡ್ಕೊಬಹುದು. ಸ್ವಲ್ಪ ಎಣ್ಣೆಲಿ ಬಾಡಿಸಿ ತೆಗೆದ್ರೇನೆ. ಹಾಗೆ ಇದೆಲ್ಲ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಬೇಕು. ಬಿಸಿ ಬಿಸಿ ಇದ್ದಾಗ ಪೌಡ್ರ್ ಮಾಡಿದ್ರೆ ಆ ಟೇಸ್ಟೇ ಒಂಥರ ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒತ್ತಿಸ್ತಾನೆ ಹುರ್ಕೊಬೇಕು. ಆವಾಗಲೇ ಪುಳಿಯೋಗರೆ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ತೋರಿಸ್ತಿರುವಂಥ ಪುಳಿಯೋಗರೆ ಗೊಜ್ಜು ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಿರುವಂಥದ್ದು ನಾನು. ಹಾಗೆ ಪುಳಿಯೋಗರೆ ಇನ್ನೂ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಮೇಯ್ನಾಗಿ ಎಣ್ಣೆನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಣ್ಣೆ ನಾನಿಲ್ಲಿ ಪುಟ್ಟೊಳ್ಳೆಣ್ಣೆ ಹಾಕ್ತಿರುವಂಥದ್ದು. ನಾನು ಪುಟ್ಟೊಳ್ಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಪುಟ್ಟೊಳ್ಳು ಆ್ಯಡ್ ಮಾಡಿಲ್ಲ. ಬೇಕು ಅಂದರೆ ಉಚ್ಚೋಳು ಬರುತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಕೊಬ್ಬರಿ ಕೂಡ ಹಾಕ್ಬೋದು. ಮಕ್ಕಳು ಕೊಬ್ಬರಿ ಹಾಕಿದ್ರೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಹಾಕಲಿಲ್ಲ. ಹಾಗೆ ಒಗ್ಗರಣೆಗೆ ನಾನು 5 ಸ್ಪೂನ್ ಆಗುವಷ್ಟು ಪುಟ್ಟೊಳ್ಳೆಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಒತ್ತಿಸ್ಬಾರ್ದು. ಕಡಲೆ ಬೀಜ ಒತ್ತಿಸಿದ್ರೆ ಆ ಫ್ಲೇವರೇ ಹೋಗ್ಬಿಡುತ್ತೆ. ನಿಧಾನವಾಗಿ ಸಿಮ್ಮಲ್ಲಿ ಇಟ್ಕೊಂಡು ಗೊಜ್ಜು ತಯಾರು ಮಾಡ್ಕೊಬಹುದು. ಸೊ ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದೆಲ್ಲ ಒಣಗಿದೆ ಚೆನ್ನಾಗಿ, ಇವಾಗ ಆರಿದೆ, ಬಿಸಿ ಆರಿದೆ. ಸೊ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಹಾಗೆ ಒಗ್ಗರಣೆ ರೆಡಿ ಮಾಡಿಟ್ಟಿದ್ದೀನಿ. ಹುಣಸೆಹಣ್ಣಿನ ರಸನ ಹಾಕಿ, ಹುಣಸೆಹಣ್ಣಿನ ರಸ ಕುದಿಬೇಕಾದ್ರೆ ರೆಡಿ ಮಾಡ್ಕೊಂಡಿರೋ ಪುಡಿನ ಒಂದೇ ಸಲ ಹಾಕ್ತೇನೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದೇ ಸಲ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸೇರಿಸಲಿಲ್ಲ ಅಂದರೆ ಪುಳಿಯೋಗರೆ ಗೊಜ್ಜು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬಿಳಿ ಬೆಲ್ಲನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಗೊಜ್ಜೆಲ್ಲ ರೆಡಿ ಮಾಡಿ ಒಂದು 20 ನಿಮಿಷ ಕುದಿಯೋಕೆ ಬಿಟ್ಟರೆ ಆಯಿತು, ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಮನೆ ಫುಲ್ ಘಮ ಘಮ ಅಂತ ಇರುತ್ತೆ ಪುಳಿಯೋಗರೆ ಗೊಜ್ಜು ಮಾಡಿದ್ದಿನ ಅಂತೂ. ಸೊ ಇವಾಗ ನಾನು ಇದನ್ನು ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬಿಟ್ಟು ಚೆನ್ನಾಗಿ ಕುದ್ದಾದಮೇಲೆ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ಕಂಪ್ಲೀಟಾಗಿ ಇವಾಗ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಆರಾಮಾಗಿ ಒಂದು ವಾರದವರೆಗೂ ಇಟ್ಕೊಂಡು ಯಾವಾಗ ಬೇಕಾವಾಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಹಾಗೆ ಪುಳಿಯೋಗರೆ ಮಿಕ್ಸ್ ಮಾಡಬೇಕಾದ್ರೆ ರೈಸ್ ಹೇಗಿರಬೇಕು ಅಂತ ಅಂದರೆ ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಬಿಸಿಯಾಗಿರುವಂಥ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ಟೇಸ್ಟ್ ಇರೋದಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಇರುತ್ತಲ್ವ, ಆ ರೀತಿ ಅನ್ನದಲ್ಲಿ ಮಿಕ್ಸ್ ಮಾಡಿದ್ರೆ
ಪುಳಿಯೋಗರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಬೆಳಗ್ಗೆ ಟಿಫನ್ಗೆ ಅಂತ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಹೇಗಿದ್ರು ಆರಾಮಾಗಿ ನನಗೆ ಒಂದು 4-5 ದಿನ ಬರುತ್ತೆ. ಸೊ ಇದ್ರ ಜೊತೆಗೆ ನಂಚ್ಕೊಂಡು ತಿನ್ನೋಕ್ಕೆ ಅಂತ ಆಲೂಗೆಡ್ಡೆ ಫ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ. ಬೆಳಗ್ಗೆ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿಕೊಟ್ಟು ಪೂಜೆ ಎಲ್ಲ ಕಂಪ್ಲೀಟ್ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಟೈಮ್ ಪೂಜೆ ಮಾಡೋಕ್ಕಾಗಲಿಲ್ಲ, ಸಾಯಂಕಾಲನೇ ಆಗೋಗ್ಬಿಡ್ತು, ಲೇಟಾಗಿ ಹೋಗ್ಬಿಡ್ತು ಇವತ್ತು. ಸೊ ಹಾಗಾಗಿ ಸಂಜೆನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಒಂದು 10:30 ಅಷ್ಟರಲ್ಲಿ ನನ್ನ ಕೆಲಸ ಎಲ್ಲ ಮುಗಿದು ಪೂಜೆ ಎಲ್ಲ ಆಯಿತು ಅಂತಂದರೆ ಪರವಾಗಿಲ್ಲ. ಅದಕ್ಕೆ ಮೇಲೆ ಟೈಮ್ ಆಯಿತು ಅಂತಂದರೆ ಸಂಜೆನೇ ಮಾಡಿಬಿಡ್ತೀನಿ. 11-12 ಗಂಟೆಗೆಲ್ಲ ದೀಪ ಹಚ್ಚಕ್ಕೆ ಹೋಗೋದಿಲ್ಲ. ಹಾಗೆ ಎಲ್ಲರ ಮನೇಲೂ ಎವ್ರಿ ಡೇ ಮಾರ್ನಿಂಗ್ ರೂಟೀನ್ ಇದೇ ಆಗಿರುತ್ತೆ. ಹೊಸ್ತಿಲ್ ತೊಳೆದು ಬಾಕ್ಲಿ ನೀರು ಹಾಕಿ ರಂಗೋಲಿ ಹಾಕೋದು ಇದೇ ರೂಟೀನ್ ಆಗಿರುತ್ತೆ. ನಾನು ಕೂಡ ಡೈಲಿ ರೂಟೀನ್ ಇದೇನೇ ಮಾಡುವಂಥದ್ದು. ಬಟ್ ಏನು ಅಂತಂದರೆ ಶುಕ್ರವಾರ ಮಾತ್ರ ಸ್ವಲ್ಪ ಸ್ಪೆಷಲ್ಲು. ಬೆಳಗ್ಗೆನೇ ನಾನು ರಂಗೋಲಿ ಎಲ್ಲ ಹಾಕಿದ್ದೆ. ಬಟ್ ಪೂಜೆ ಮಾಡಬೇಕಾದ್ರೆ ಇನ್ನೊಂದು ಸಲ ಗುಡಿಸ್ಕೊಂಡು ಹೊಸ್ತಿಲ್ಗೆ ರಂಗೋಲಿ ಹಾಕಿ ಕುಂಕುಮ ಇಟ್ಟು ಹೂವಿಟ್ಟು ಹಾಗೆ ತುಳಸಿ ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ತುಳಸಿ ಕಟ್ಟೆಗೆಲ್ಲ ರಂಗೋಲಿ ಹಾಕಿ ಕುಂಕುಮ ಎಲ್ಲ ಇಟ್ಟು ಹೂವಿಟ್ಟು ಆಮೇಲೆ ಪೂಜೆ ರೂಮ್ಗೆ ಹೋಗಿ ನಾನು ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ. ಸೊ ಅದು ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿದ್ದೀನಲ್ವಾ ಅಂತ ಅಂದ್ಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ. ಹೊಸ್ದಾಗಿ ಒಂದ್ಸಲ ರಂಗೋಲಿ ಹಾಕ್ಕೊಂಡು ಹೊಸ್ತಿಲ್ಗೆಲ್ಲ ಪೂಜೆ ಮಾಡಿದ್ರೆ ಒಂಥರ ಮನಸ್ಸು ತೃಪ್ತಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದೇ ರೂಢಿ ಮಾಡ್ಕೊಂಡಿರೋದ್ರಿಂದ ಇವಾಗ ಒಂದ್ಸಲ ರಂಗೋಲಿ ಹಾಕಬೇಕು. ಹಾಗೆ ಯಾವಾಗಲೂ ಮನೆ ಮುಂಭಾಗ್ಲು ಹೊಸ್ತಿಲನ್ನು ನೀಟಾಗಿ ಶುದ್ಧವಾಗಿ ಮಂಗಳಕರವಾಗಿ ಇಟ್ಕೊಬೇಕು. ಅಂದರೆ ರಂಗೋಲಿ ಕುಂಕುಮ ಹೂವೆಲ್ಲ ಇಟ್ಟು ನೀಟಾಗಿ ಇಟ್ಕೊಂಡಿರ್ಬೇಕು. ಯಾಕೆಂದರೆ ಮನೆ ದೇವರು ವಾಸ ಮಾಡ್ತಾ ಇರ್ತಾರಂತೆ. ಸೊ ಹಾಗಾಗಿ ಹೊಸ್ತಿಲನ್ನು ಹಾಗೆ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ಯಾವಾಗಲೂ ಫಸ್ಟ್ ನಾನು ಮನೆ ಮುಂಭಾಗ್ಲಲ್ಲಿ ಹೊಸ್ತಿಲಿಗೆ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಪೂಜೆಗೆಲ್ಲ ಪ್ರಿಪೇರ್ ಮಾಡಿ. ಹಾಗೆ ಎವ್ರಿ ಡೇ ಪೂಜೆ ಮಾಡಬೇಕಾದ್ರೆ ನೈವೇದ್ಯ ಇಟ್ಟು ಪೂಜೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಯಾವಾಗಲೂ ದೇವ್ರ ರೂಮಲ್ಲಿ ಒಂದು ಲೋಟದಲ್ಲಿ ನೀರನ್ನ ಇಟ್ಟು ಪೂಜೆ ಮಾಡೋದನ್ನು ರೂಢಿ ಮಾಡ್ಕೊಬೇಕು. ಸೊ ಪಂಚಪಾತ್ರೆ ಅಂತ ಇರುತ್ತಲ್ವ ಅದರಲ್ಲಾದರೂ ನೀರನ್ನ ಇಟ್ಟು ಪೂಜೆ ಮಾಡೋದನ್ನು ರೂಢಿ ಮಾಡ್ಕೊಬೇಕು. ನಿತ್ಯ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ಪಂಚಪಾತ್ರೆಯಲ್ಲಿರೋ ನೀರನ್ನು ಚೇಂಜ್ ಮಾಡಿ ಹೊಸದಾಗಿ ನೀರನ್ನು ಹಾಕಿ ಇಡಬೇಕು. ಸೊ ಹಾಗೆ ನಾನು ನೀರು ಹಾಕಬೇಕಾದ್ರೆ ಅದರಲ್ಲಿ ತೀರ್ಥನ ರೆಡಿ ಮಾಡಿ ಇಟ್ಬಿಡ್ತೀನಿ. ಹಾಗೆ ನನಗೆ ಇದ್ರ ಬಗ್ಗೆ ಒಂದು 500 ಕಮೆಂಟ್ ಬಂದಿತ್ತು, ನೀರಲ್ಲಿ ಏನು ಮಿಕ್ಸ್ ಮಾಡ್ತೀರಾ ಅಂತ ಹೇಳಿ. ಸೊ ಇವತ್ತು ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತೀರ್ಥಂ ಪೌಡರ್ನ ನಾನು ಮನೇಲೇ ರೆಡಿ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇದನ್ನು ಪತ್ರೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ವಿಳೆದೆಲೆ ಹಾಕಬೇಕಾದ್ರೆ ಬಾಣಂತಿಯರಿಗೆ ಕೊಡ್ತಾರೆ ತಿನ್ನೋಕೆ ಅಂತ. ಸೊ ಸಾಮಾನ್ಯವಾಗಿ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬ ಸ್ಮೆಲ್ ಇರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ಯಾರಾದರೂ ವಿಳೆದೆಲೆ ಹಾಕುವಂಥ ಅಭ್ಯಾಸ ಇದ್ದವ್ರನ್ನ ನೋಡಿ ಇದನ್ನು ಹಾಕೊಬೇಕಾದ್ರೆ ಈ ಪತ್ರೆನೂ ಕೂಡ ಸ್ವಲ್ಪ ಹಾಕೊಳ್ತಾರೆ, ಜಾಸ್ತಿ ಎಲ್ಲ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡು ವಿಳೆದೆಲೆ ಹಾಕೊಳ್ತಾರೆ. ಹಾಗೆ ನೆಕ್ಸ್ಟು ಇಂಗ್ರೀಡಿಯೆಂಟ್ಸು ಪಚ್ಚೆ ಕರ್ಪೂರ. ಸೊ ಈ ರೀತಿ ಇರುತ್ತೆ, ಈ ಥರದ ಡಬ್ಬಿಯಲ್ಲಿ ಚಿಕ್ಕ ಡಬ್ಬಿಯಲ್ಲಿ ಸಿಗುತ್ತೆ. ಪಚ್ಚೆ ಕರ್ಪೂರನ ಫ್ಲೇವರ್ಗಾಗಿ ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಸ್ವಲ್ಪ ನಾನು ಇದನ್ನು ಡಬ್ಬಿ ಸಮೇತ ತೋರಿಸ್ತಾ ಇದ್ದೀನಿ. ಬಟ್ ಕರ್ಪೂರನ ನಾನು ಇಲ್ಲಿ ಎಷ್ಟು ಇಟ್ಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ಹಾಕ್ಬೋದು, ಸ್ವಲ್ಪನೇ ಆ್ಯಡ್ ಮಾಡಬೇಕು. ಹಾಗೆ ಲವಂಗ. ಸೊ ಲವಂಗ ನಾನು ಇಲ್ಲಿ ಒಂದು ತಿಂಗಳಿಗೆ ಆಗೋವಷ್ಟು ನಾನಿಲ್ಲಿ ರೆಡಿ ಮಾಡ್ಕೊಳ್ತಿರೋದಕ್ಕೆ ತೋರಿಸ್ತಾ ಇರುವಂಥದ್ದು. ಮತ್ತು ಜಾಯಿಕಾಯಿ ಅಂತ ಹೇಳ್ತಾರೆ. ಸೊ ಇದನ್ನು 3 ಹಾಕೋದಿಲ್ಲ, ಒಂದೇ ಒಂದು ಜಾಯಿಕಾಯಿನ ಹಾಕುವಂಥದ್ದು. ನಾನು ತೋರ್ಸೋಕ್ಕೆ ಅಂತ 3 ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಜಾಯಿಕಾಯಿ ಇದನ್ನು ಕೂಡ ಮಕ್ಕಳಿಗೆ ತಿನ್ನಿಸ್ತಾರೆ, ಯಾಕಂದರೆ ಕಫ ಏನು ಕಟ್ಟಬಾರ್ದು ಅಂತ ಹೇಳಿ ತಿನ್ನಿಸ್ತಾರೆ. ತುಂಬ ಒಳ್ಳೆಯದು ಜಾಯಿಕಾಯಿ. ಹಾಗೆ ಏಲಕ್ಕಿ. ಸೊ ಏಲಕ್ಕಿನೂ ಅಷ್ಟೇ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕು. ಸ್ವಲ್ಪ ತರಿ ಪೌಡ್ರ್ ಮಾಡ್ಕೊಂಡ್ರೂ ನಡೆಯುತ್ತೆ. ಈ ರೀತಿ ಪೌಡ್ರ್ ಮಾಡಿಕೊಂಡು ಚೆನ್ನಾಗಿ ಏರ್ ಲಾಕ್ ಆಗುವಂಥ ಒಂದು ಬಾಕ್ಸಲ್ಲಿ, ಗಾಳಿ ಹಾರದೇನೆ ಇರುವಂಥ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮ್ 2 ತಿಂಗಳವರೆಗೂ ಯೂಸ್ ಮಾಡಬಹುದು. ಸೊ ಈ ರೀತಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಕು, 2 ತಿಂಗಳಾಗುತ್ತೆ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇಷ್ಟೇ ಕ್ವಾಂಟಿಟಿ ಸಾಕು, 2 ತಿಂಗಳು ಆರಾಮಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತೀರ್ಥಂ ಪೌಡರ್ನ ರೆಡಿ ಮಾಡ್ಕೊಳ್ತೀನಿ. ದೇವರಿಗೆ ನೈವೇದ್ಯಕ್ಕೆ ಇಡಬೇಕಾದ್ರೆ ಇದೊಂದು ವಸ್ತುನ ಮಾತ್ರ ಮರಿಬಾರ್ದು. ಒಂದೇ ಒಂದು ಎಲೆ ತುಳಸಿ ಹಾಕಿ ನೈವೇದ್ಯಕ್ಕೆ ಇಟ್ಬಿಡಿ, ಸಾಕು, ತೀರ್ಥ ರೆಡಿ ಆಗುತ್ತೆ, ಸಂಪೂರ್ಣ ಆಗುತ್ತೆ. ಸೊ ಹಾಗೆ ಒಂದೇ ಒಂದು ಚುಟ್ಕಿ ಹಾಕಬೇಕು. ನಾನು ಪಂಚಪಾತ್ರೆ ಲೆವೆಲಿಗೆ ತೋರಿಸ್ತಿರುವಂಥದ್ದು ಒಂದೇ ಒಂದು ಚುಟ್ಕಿ ಈ ಪೌಡ್ರನ್ನ ಹಾಕಿದರೆ ಸಾಕು. ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ದೇವಸ್ಥಾನದಲ್ಲಿ ತೀರ್ಥಂ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ ಫ್ಲೇವರು. ಒಂದ್ಸಲ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಮಕ್ಳಿಗೆ ತುಂಬ ಇಷ್ಟ. ಸೊ ನಾನು ಹಿಂಗೆ ಮಾಡಿ ಪೂಜೆ ಮಾಡಿ ಬಂದಿರ್ತೀನಿ, ಅಷ್ಟರಲ್ಲೇ ಖಾಲಿ ಮಾಡಿಬಿಟ್ಟಿರ್ತಾರೆ. ಎವ್ರಿ ಡೇ ಕುಡಿತಾರೆ. ಒಳ್ಳೆಯದು, ಗಂಟ್ಲು ನೋವು ಬರೋದಿಲ್ಲ, ಕಫ ಕಟ್ಟೋದಿಲ್ಲ. ತೀರ್ಥಂ ಪೌಡರ್ ರೆಡಿ ಮಾಡೋಕ್ಕೆ ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಔಷಧಿ ಗುಣಗಳನ್ನ ಹೊಂದಿರುವಂಥದ್ದು. ತುಳಸಿ ಅಂತೂ ಸಾಮಾನ್ಯ ಹಾಗೆ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ಮಕ್ಳಿಗೆ ಒಂದು ರೀತಿ ರೆಡಿ ಮಾಡಿಕೊಡಿ, ಮಕ್ಕಳು ಇನ್ನೊಂದು ಸಲ ರೆಡಿ ಮಾಡಿಕೊಡಿ ಅಮ್ಮ ಅಂತ ಮನೇಲಿ ಕೇಳ್ತಾರೆ. ಅಷ್ಟೇ ಚೆನ್ನಾಗಿರುತ್ತೆ ತೀರ್ಥಂ ಪೌಡರ್. ಸೊ ಇದಿಷ್ಟೇ ನಾನು ತೀರ್ಥಂ ಪೌಡರ್ನ ರೆಡಿ ಮಾಡ್ಕೊಳ್ಳೋದು. ಕಮೆಂಟಲ್ಲಿ ಕೇಳ್ತಾ ಇದ್ರಲ್ವಾ ಏನನ್ನ ಮಿಕ್ಸ್ ಮಾಡ್ತೀರಾ ನೀರಲ್ಲಿ ಅಂತ ಹೇಳಿ. ಈ ತೀರ್ಥಂ ಪೌಡರನ್ನೇ ನಾನು ಮಿಕ್ಸ್ ಮಾಡುವಂಥದ್ದು. ತುಂಬ ಒಳ್ಳೆಯದು, ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಪ್ರತಿ ಶುಕ್ರವಾರ 2 ಹೂವಿನ ಹಾರಗಳು ಮತ್ತು ಬಿಡಿ ಹೂಗಳನ್ನ ತಂದುಬಿಡ್ತೀನಿ. ಯಾಕೆ ಅಂತಂದರೆ ನಾನೇನು ಹೋಗಿ ತರೋದಿಲ್ಲ, ರಮೇಶ್ ಅವ್ರಿಗೆ ಹೇಳ್ತೀನಿ. ಸೊ ಶುಕ್ರವಾರ ಪೂಜೆ ಐಟಮ್ ತೊಗೊಂಡು ಬನ್ನಿ ಅಂತ ಅಂದ್ರೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗೆ ನಾನು ಹೇಳೋದೇ ಬೇಡ, ಅವರಿಗೆ ಗೊತ್ತು ಹೆಂಗೆ ತರಬೇಕು ಏನು ಅಂತ ಹೇಳಿ ತಂದುಬಿಡ್ತಾರೆ. ಸೊ ಒಂದು ಹಾರನ ನಾನು ಪೂಜೆ ರೂಮ್ಗೆ ಹಾಕ್ತೀನಿ, ಇನ್ನೊಂದು ಹೊರಗಡೆ ಡೋರ್ಗೆ ಹಾಕ್ಬಿಡ್ತೀನಿ. ಹಾಗೆ ಪೂಜೆ ರೂಮ್ ಹೊಸ್ತಲಿಗೆ ರಂಗೋಲಿ ಹಾಕುವಂಥದ್ದು ನಾನು ಅಕ್ಕಿ ಹಿಟ್ಟಲ್ಲಿ ಹಾಕುವಂಥದ್ದು. ಸಾಮಾನ್ಯ ಒಳಗಡೆ ಯಾರು ಅಷ್ಟು ಓಡಾಡೋದಿಲ್ಲ ಅಲ್ವಾ, ಸೊ ಹಾಗಾಗಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಒಳ್ಳೆಯದು. ಹೊರಗಡೆ ಅಂದರೆ ರಂಗೋಲಿ ಹಿಟ್ಟಲ್ಲೇ ಹಾಕ್ಬಿಡ್ತೀನಿ ನಾನು. ಸೊ ಹೊಸ್ತಲೆಲ್ಲ ಪೂಜೆ ಮಾಡ್ಕೊಂಡಾದಮೇಲೆ ಫೈನಲಿ ಪೂಜೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಪೂಜೆ ಮಾಡೋಕ್ಕಿಂತ ಮೊದಲು ನಾನು ಪಂಚಪಾತ್ರೆಯಲ್ಲಿ ನೀರನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ತೀರ್ಥಂ ಪೌಡರ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ತುಳಸಿ ಹಾಕಿ ಈ ರೀತಿ ನೈವೇದ್ಯಕ್ಕೆ ಇಟ್ಬಿಟ್ಟು, ಇವತ್ತು ನಾನು ನೈವೇದ್ಯಕ್ಕೆ ಏನೂ ಇಡಲಿಲ್ಲ, ಬಾಳೆಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಕಾಮಾಕ್ಷಿ ದೀಪದ ಬಗ್ಗೆನೂ ತುಂಬ ಕಮೆಂಟಲ್ಲಿ ಕೇಳಿದ್ರಿ. ಸೊ ಅದ್ರ ಬಗ್ಗೆನೂ ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಕಾಮಾಕ್ಷಿ ದೀಪನ ಹೇಗೆ ತೊಗೊಬೇಕು, ಕಾಮಾಕ್ಷಿ ದೀಪ ಅಂದರೆ ಏನು ಅಂತ ಎಲ್ಲ ಹೇಳಿ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ನೋಡಿ. ತೆಂಗಿನಕಾಯಿ ಹೊಡೆಯುವಂಥ ಪ್ಲೇಟನ್ನು ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದ್ರಿ. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಪ್ರಾಡಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ನೋಡಬಹುದು. ನಾನು 200 ರೂಪೀಸ್ಗೆ ಇದನ್ನು ತೊಗೊಂಡಿದ್ದಂಥದ್ದು. ಹಾಗೆ ಪೂಜೆ ರೂಮಲ್ಲಿ ತೆಂಗಿನಕಾಯಿ ಹೊಡೆಯೋಕೆ ಅಂತ ಕಬ್ಬಣದ ಮಚ್ಚು, ಕುಡ್ಲು ಈ ರೀತಿ ಏನೂ ಇಡಬಾರ್ದು. ಸೊ ಹಾಗಾಗಿ ನಾನು ಈ ತೆಂಗಿನಕಾಯಿ ಪ್ಲೇಟನ್ನು ತಗೊಂಡಿದ್ದು. ತುಂಬ ಯೂಸ್ ಇದೆ, ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಕೊಬೋದು ಈ ಪ್ಲೇಟನ್ನು. ಸೊ ಹಾಗೆ ತುಳಸಿ ಪೂಜೆ ಎಲ್ಲ ಮುಗಿಸಿ ಫೈನಲ್ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ. ಪ್ರತಿದಿನ ಸಾಂಬ್ರಾಣಿ ಹಾಕೋಕ್ಕಾಗಲಿಲ್ಲ ಮನೆ ಫುಲ್ಲಾಗಿ ಅಂತಂದ್ರೇನು, ವಾರದಲ್ಲಿ ಒಂದಿನಾದರೂ ಸಾಂಬ್ರಾಣಿ ತೋರಿಸ್ಬೇಕು ಮನೆ ಫುಲ್ಲಾಗಿ. ಸೊ ಯಾಕೆ ಅಂತಂದರೆ ಈ ನಕಾರಾತ್ಮಕ ಶಕ್ತಿ ಇದ್ದರೆ ದೂರ ಆಗುತ್ತೆ ಅಂತ ಹೇಳಿ ಸಾಂಬ್ರಾಣಿ ಹೊಗೆನ ಹಾಕುವಂಥದ್ದು. ಪೂಜೆ ಮಾಡಬೇಕಾದ್ರೆ ಗಂಟೆ ಹೊಡೆದು ಪೂಜೆ ಮಾಡೋದು ಸೇಮ್ ರೀಸನ್ಗೋಸ್ಕರನೇ. ಪೂಜೆ ಮಾಡೋ ವ್ಲಾಗ್ ಎಲ್ಲನೂ ಫ್ಯಾಷನ್ಗೆ ಪೂಜೆ ಮಾಡ್ತಾರೆ ಅಂತ ಹೇಳೋ ಅಂಥವ್ರಿಗೆ ಇದು ಫ್ಯಾಷನ್ ಅಲ್ಲ, ಇದು ನಮ್ಮ ಇಂಡಿಯನ್ ಕಲ್ಚರು. ಸೊ ಇದನ್ನು ಎಲ್ಲರೂ ಮಾಡೋದು ತಪ್ಪೇನಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಎವ್ರಿ ಡೇ ನಾನು ಉರುಳಿನ ಅಲಂಕಾರ ಮಾಡಿ ಇಡ್ತೀನಿ, ನನಗದು ತುಂಬ ಇಷ್ಟ ಆಗುತ್ತೆ. ಹಾಗೆ ಫ್ರೈಡೇ ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀನಿ. ಸೊ ನಾನು ಉರುಳಿ ಅಲಂಕಾರ ಮಾಡಬೇಕಾದ್ರೆ ಪಚ್ಚೆ ಕರ್ಪೂರನ ಸ್ವಲ್ಪ ಜವಾದು ಪೌಡರ್ನ ಮಿಕ್ಸ್ ಮಾಡಿ ಹಾಕ್ತೀನಿ. ಸೇಮ್ ಹೇಗಿರುತ್ತೆ ಆ ಫೀಲು ಅಂತಂದರೆ ದೇವಸ್ಥಾನದಲ್ಲೇ ಇದ್ದೀವಿ ಅನ್ನೋ ರೀತಿ ಫೀಲ್ ಇರುತ್ತೆ. ಘಮ ಘಮ ಅಂತ ಇರುತ್ತೆ, ಮನೆಯೇ ಫುಲ್ಲು ಒಳ್ಳೆ ಪಾಸಿಟಿವಿಟಿ ಇದ್ದಂಗೆ ಅನ್ನಿಸ್ತಾ ಇರುತ್ತೆ, ಅಷ್ಟು ಗುಡ್ ಸ್ಮೆಲ್ ಇರುತ್ತೆ. ಜವಾದು ಪೌಡರು ಸ್ವಲ್ಪ ಪಚ್ಚೆ ಕರ್ಪೂರನ ಹಾಕಿ ಉರುಳಿ ಡೆಕೋರೇಷನ್ ಮಾಡೋದ್ರಿಂದ ಯಾವುದೇ ರೀತಿ ಏರ್ ಫ್ರೆಶ್ನರೇ ಬೇಡ, ಆ ಲೆವೆಲ್ಗೆ ತುಂಬ ಸ್ಮೆಲ್ ಇರುತ್ತೆ. ಮತ್ತು ಉರುಳಿಲಿ ಈ ರೀತಿ ಕಲರ್ ಹೂಗಳಿಂದ ಡೆಕೋರೇಷನ್ ಮಾಡಿ ಇಡೋದ್ರಿಂದ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ. ಸೊ ಇದೊಂದು ಖಂಡಿತ ಅಂತೂ ನಾನು ಮಾಡಿ ಇಡ್ತಾ ಇರ್ತೀನಿ, ಯಾವಾಗಲೂ ಮನೇಲಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಹಾಗೆ ಮನೆ ಎಂಟ್ರೆನ್ಸಲ್ಲೇ ಸೈಡು ಟೇಬಲಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಇದಿಷ್ಟು ನನ್ನ ಶುಕ್ರವಾರದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೇಳಿರುವಂಥ ಕಮೆಂಟಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.